ಪ್ರಜಾಬಲ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರೈತ ವಿಕಾಸ ಸಂಘದ ವತಿಯಿಂದ ಜನವರಿ 12ರಂದು ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವು ರೈತರ ಪರವಾಗಿ ತ್ವರಿತವಾಗಿ ಗಮನಹರಿಸಿ ಬಾಕಿ ಉಳಿದಿರುವ ಬೇಡಿಕೆಗಳನ್ನು ಶೀಘ್ರ ಈಡೇರಿಸಬೇಕು ಎಂದು ಸಂಘದ ನಾಯಕರು ಆಗ್ರಹಿಸಿದರು. ಅಧಿವೇಶನದ ಬಗ್ಗೆ ಮಾತನಾಡಿದ ಕರ್ನಾಟಕ ರೈತ ವಿಕಾಸ ಸಂಘದ ರಾಜ್ಯ ಮಹಿಳಾ ಅಧ್ಯಕ್ಷರು ಯಹಿರಾಬಿ ನದಾಫ್, ಯುವ ಅಧ್ಯಕ್ಷ ಶೇಖರ್ ಚೌಹಾಣ್, ಪ್ರಧಾನ ಕಾರ್ಯದರ್ಶಿ ಮುಸ್ತಾಕ್ ಮುಲ್ಲಾ ಹಾಗೂ ರಾಜ್ಯ ಉಪಾಧ್ಯಕ್ಷ ಜಾವೀದ್ ಮನಿಯರ್ ಅವರು ರಾಜ್ಯದಾದ್ಯಂತ ರೈತರು ಹಲವು ಸಂಕಷ್ಟಗಳಲ್ಲಿ ಸಿಲುಕಿರುವುದನ್ನು ಉಲ್ಲೇಖಿಸಿ ಬೆಲೆ ಸ್ಥಿರತೆ, ಬೆಂಬಲ ದರ, ನೀರಾವರಿ ಸೌಲಭ್ಯ, ಬೆಳೆ ನಷ್ಟ ಪರಿಹಾರ ಸೇರಿದಂತೆ ಮಹತ್ವದ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಪರಿಗಣಿಸಬೇಕು ಎಂದು ಒತ್ತಾಯಿಸಿದರು. ರೈತರ ಹಿತಕ್ಕಾಗಿ ಸಂಘ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ನಾಯಕರಾದವರು ಸ್ಪಷ್ಟಪಡಿಸಿದರು. ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ರೈತ ವಿಕಾಸ ಸಂಘ ಇದು ಬರುವ 12ನೇ ತಾರೀಕು ಬೆಳಗಾವಿದಾಗ ಸುವರ್ಣಸೌಧ ಅಧಿವೇಶನ ನಡೆದಿದೆ. ಇದಕ್ಕೆ ನಮ್ಮ ಎಲ್ಲ ರಾಜ್ಯಾದ್ಯಂತ ಸಂಘಟನೆದವರು ಬರಬೇಕು, ಭಾರಿ ಪ್ರಮಾಣದ ಸಂಖ್ಯೆಯಲ್ಲಿ ಬರಬೇಕಂತೂ ಇದು. ಮತ್ತು ರೈಲ್ವೆ ಫ್ರೀ ಐತಿ, ಯಾರು ಬರೋರು ರೈಲ್ವೆಗೂ ಫ್ರೀ ಬರ್ಬೋದು. ಇದು ಕರ್ನಾಟಕ ರೈತ ವಿಕಾಸ ಸಂಘದ ಸಂಘಟನೆ ವತಿಯಿಂದ ಕಬ್ಬು ಬೆಳೆಗಾರ ರೈತರಿಗೆ ಆಗುವ ಅನ್ಯಾಯ ಮತ್ತು ಭ್ರಷ್ಟಾಚಾರಿಗಳಿಗೆ ಒಂದು ಸಭೆಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ನಿಂತು ಒಂದು ಇದು ಕೊಡ್ತೀವಿ. ರೈತ ಸುಖವಾಗಿದ್ರೆ ಗ್ರಾಮ ಸುಖದಾಗಿರ್ತೈತಿ, ಗ್ರಾಮ ಸುಖವಾಗಿದ್ರೆ ರಾಷ್ಟ್ರ ಸುಖವಾಗಿರ್ತೈತಿ. ಇಂಥದ್ರಾಗ ನಮಗೆ ಕಬ್ಬಿನ ಪೌತಿಗಾಗಿ ಕಬ್ಬಿನ ವ್ಯವಸ್ಥೆ ಐತಿ, ಮತ್ತೇನೈತಿ ಮುಂದೆ ನಮ್ಮ ಕರ್ನಾಟಕ ರಾಜ್ಯ ರೈತ ವಿಕಾಸ ಸಂಘ ವತಿಯಿಂದ ತಮಗೆ ಎಲ್ಲರಿಗೆ ಸ್ವಾಗತವನ್ನು ಬಯಸ್ತೀನಿ. ಈಗೇನೆಂದರೆ ಬೆಳಗಾವಿ ಅಧಿವೇಶನ ಕಾರ್ಯಕ್ರಮ ವಿಷಯ ಕೆಲವೊಂದು ಕಬ್ಬಿನ ಬೆಲೆಗಳನ್ನು ನಾವು ಬೇಡಿಕೆ ಇಟ್ಟಿರತಕ್ಕಂಥ ಬೆಲೆ 3,500, ಅದರಲ್ಲಿ ಸರ್ಕಾರ ನಮಗೆ ಪೂರೈಸಿಲ್ಲ. ಮತ್ತು ಕೆಲವೊಂದು ಸಮಸ್ಯೆಗಳನ್ನು ಈಗ ಫಾರೆಸ್ಟ್ ಇಲಾಖೆಗಳಲ್ಲಿ ಕೆಲವೊಂದು ವರ್ಷಗಳಿಂದ ಸಾಗುವಳಿ ಮಾಡ್ಕೊಂಡು ಬಂದಿರತಕ್ಕಂಥ ಭೂಮಿಗಳು, ಅದರಲ್ಲಿ ಫಾರೆಸ್ಟ್ರು ಅತಿ ಹೆಚ್ಚಿನ ಕಿರಿಕಿರಿ ಉಂಟು ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಎಚ್ಚರಿಸಿಕೊಳ್ಳಬೇಕು, ಗಂಭೀರವಾಗಿ ತನಿಖೆಯನ್ನು ನಡೆಸಿ ಅವರು ಅಕ್ರಮ ಸಕ್ರಮ ಅರ್ಜಿಯನ್ನು ಏನು ಹಾಕಿದ್ದಾರೆ ಅದನ್ನ ಅರ್ಜಿಯನ್ನು ಅವರಿಗೆ ಖಾಯಂಗೊಳಿಸಬೇಕನ್ನುವಂತ ಉದ್ದೇಶಕ್ಕಾಗಿ ನಾವು ಇದಕ್ಕೆ ಸರ್ಕಾರಕ್ಕೆ ಎಚ್ಚರಿಸ್ತೀವಿ. ಮತ್ತು ಕೆಲವೊಂದು ರೈತರದ ಬೆಂಬಲ ಬೆಲೆ, ಈಗ ತೊಗರಿ ಇರಬಹುದು ಮತ್ತು ಕೆಲವೊಂದು ಬೆಳೆಗಳಲ್ಲಿ ಅವರಿಗೆ ಕರೆಕ್ಟ್ ಆಗಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಹಾಗಾಗಿ ಆತಂಕಿಗೆ ಈಡಾಗಿರತಕ್ಕಂಥ ರೈತರು ಈಗ ನೀರಾವರಿ ಸಮಸ್ಯೆ ಆಗಿರಬಹುದು ಮತ್ತು ವಿದ್ಯುತ್ವ ಮತ್ತು ಟಿಸಿಗಾಗಲಿ ಲಂಚ ಬೇಡಿಕೆ ಇರಬಹುದು, ಅವೆಲ್ಲ ಕಟ್ಟುನಿಟ್ಟಿನ ಪಾಲನೆ ಮಾಡಿಕೊಂಡು ಇದಕ್ಕೆ ಆದೇಶ ಹೊರಡಿಸಬೇಕು. ರೈತರಿಗೆ ಯಾವುದೇ ತರನೂ ತೊಂದರೆ ಆಗಬಾರದು ಅನ್ನುವಂತ ಒಂದು ಉದ್ದೇಶ ಸರ್ಕಾರ ಎಚ್ಚರಿಸ್ಕೋಬೇಕು. ಇಲ್ಲಂದ್ರ ಬತ್ ನಾವು ಹೋರಾಟ ಮಾಡಲಿಕ್ಕೆ ಹಿಂಜರುವುದಿಲ್ಲ, ನಾವು ಹೆದ್ದಾರಿ ಕೂಡ ಬಂದ್ ಮಾಡಲಿಕ್ಕೆ ಹಿಂಜರುವುದಿಲ್ಲ. ಸರ್ಕಾರ ಎಚ್ಚರಿಸಿಕೊಂಡು ನಮಗೆ ಬೇಡಿಕೆಗಳನ್ನು ಪೂರೈಸಬೇಕನ್ನುವಂತ ಒಂದು ಮಾತುಗಳನ್ನು ಹೇಳುತ್ತಾ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು, ಈ ಅಧಿವೇಶನದಾಗ ರೈತರ ಸಮಸ್ಯೆ ಹಾಗೂ ಸಾಲದ ಈ ಸ್ಮಾಲ್ ಮಹಿಳಾ ಬ್ಯಾಂಕ್ ಆಗಲಿ, ಮೈಕ್ರೋ ಫೈನಾನ್ಸ್ ಆಗಲಿ, ಇವರ ಹೊಳ್ಳಿ ಎಲ್ಲ ಇಡೀ ರಾಜ್ಯದಾಗ ಬಹಳ ತಲೆ ಹೆಡೆ ಹತ್ತಿ ನಿಂತೈತಿ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ರಾಜ್ಯ ಸರ್ಕಾರ. ಕರ್ನಾಟಕ ರೈತ ವಿಕಾಸ ಸಂಘದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಎಲ್ಲರಿಗೂ ನಮಸ್ಕಾರ. ಈ ಚಳಿಗಾಲದ ಅಧಿವೇಶನಕ್ಕೆ ನಾವು ಬೆಳಗಾವಿಯ ಎಲ್ಲ ಮಹಿಳೆಯರು, ಪುರುಷರು, ಎಲ್ಲ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ನಾವು 12ನೇ ತಾರೀಕು ಹೋಗ್ತಾ ಇದ್ದೀವಿ. ಎಲ್ಲರೂ ಒಂದು ದಿನ ಮುಂಚಿತವಾಗಿ ಬರಬಹುದು, ಒಂದು ವಾರ ಮುಂಚಿತವಾಗಿ ಬರಬಹುದು. ಆದರೆ ನಮ್ಮ ದೇಶಕ್ಕಾಗಿ ರೈತರಿಗಾಗಿ ಧ್ವನಿ ಎತ್ತುವರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಈಗ ಅವರ ಪರವಾಗಿ ಪಚ್ಚೆ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಈ ರಾಜ್ಯಾದ್ಯಂತ ಕರ್ನಾಟಕ ರೈತ ವಿಕಾಸ ಸಂಘ, ರಾಜ್ಯ ಹಸಿರು ಸೇನೆ, ರಾಜ್ಯ ರೈತ ಸಂಘ, ಇನ್ನೂ ವಿವಿಧ ಸಂಘಟನೆಗಳು ಎಲ್ಲರೂ ಕೂಡಿ
ನಾವು ಸಮಾವೇಶಕ್ಕೆ ಹೋಗ್ತಾ ಇದ್ದೇವೆ. ಇದಕ್ಕೆ ತಮ್ಮ ಸಹಕಾರ ರಾಜ್ಯಾದ್ಯಂತ ಮಹಿಳೆಯರು ಪುರುಷರು ಎಲ್ಲರೂ ಸಹಕರಿಸಿ ಈ ಸಭೆಗೆ ಶೋಭೆ ತಂದುಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.